A very happy morning, friends. Until now, we have seen different kinds of sentences. That is by declarative sentences, exclamatory sentence, interrogative, imperative sentences, understood with its meaning, structure, and its form. Right? Now, we'll be moving on to sentences by its form: simple, compound, complex. So, simple sentences. What are simple sentences? We'll understand it with the help of an activity. Okay? Simple sentence consists of one independent clause. Independent clause means it comprises of a subject and a verb, and it gives a complete meaning. It gives us a complete sense. Those are called as independent clauses. Okay. So an independent clause contains a subject and a verb, and it expresses a complete thought, as I told now. So independent clause ಅಂದ್ರೆ ಏನು? ಒಂದು ವಾಕ್ಯ, ಅದರಲ್ಲಿ ಸಬ್ಜೆಕ್ಟ್ ಇರುತ್ತೆ, ಯಾರ ಬಗ್ಗೆ ನಾವು ಮಾತಾಡ್ತೀವೋ ಅವ್ರ ಬಗ್ಗೆ ಇರತ್ತೆ. ಅದಾದ್ಮೇಲೆ ಆ ಕ್ರಿಯಾಪದದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದು ಪೂರ್ತಿ ಆ ಸೆಂಟೆನ್ಸ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ನಮ್ಗದು ತಿಳಿಸತ್ತೆ. An independent clause contains a subject and verb, and it expresses a complete thought. It can be expanded with compound subjects, compound verbs, or phrases, but cannot have any dependent clauses. So, ಇವಾಗ ತಾನೇ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಬಗ್ಗೆ ಕಳ್ಕೊಂಡ್ವಿ. ಅದೇನದು ಡಿಪೆಂಡೆಂಟ್ ಕ್ಲಾಸ್? ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಪೂರ್ತಿ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಅರ್ಧ ಇನ್ಫಾರ್ಮೇಶನ್ ಸಿಗೋದು. ಅಂದ್ರೆ ಸಬ್ಜೆಕ್ಟು ಇರತ್ತೆ, ವರ್ಬು ಇರತ್ತೆ, ಆದ್ರೆ ಪೂರ್ತಿ ಇನ್ಫಾರ್ಮೇಶನ್ ನಮ್ಗೆ ಸಿಗೋದಿಲ್ಲ, ಪೂರ್ತಿ ಅರ್ಥ ನಮ್ಗೆ ಸಿಗಲ್ಲ. ಆಲ್ದೋ ಇಟ್ ವಾಸ್ ರೈನಿಂಗ್ ಹೇಳಿದಾಗ ನಿಮ್ಗೇನ್ ಅನ್ಸತ್ತೆ? ಆಲ್ದೋ ಇಟ್ ವಾಸ್ ರೈನಿಂಗ್, ಮಳೆ ಬಿದ್ದಿದ್ರು ಸಹ ಏನಾಯ್ತು? ಏನೋ ಒಂದು ಇನ್ಫಾರ್ಮೇಶನ್ ನಮ್ಗೆ ಬೇಕಾಗಿದೆ ಅಲ್ವಾ? ಸೊ ಆ ಒಂದು ಇನ್ಫಾರ್ಮೇಶನ್ ಇಲ್ಲಿ ಮಿಸ್ ಆಗ್ತಿದೆ. ಸೊ ಆ ಒಂದು ಇನ್ಫಾರ್ಮೇಶನ್ ಯಾವುದು? ಇಂಡಿಪೆಂಡೆಂಟ್ ಕ್ಲಾಸ್. ಆಲ್ದೋ ಇಟ್ ವಾಸ್ ರೈನಿಂಗ್ ಅನ್ನೋ ಸೆಂಟೆನ್ಸ್ ಗುಂಪಾಗಿರೋ ಪದಗಳು, ಅದರಲ್ಲಿ ಸಬ್ಜೆಕ್ಟು ಇದೆ, ವರ್ಬು ಇದೆ, ಆದ್ರೆ ಪೂರ್ತಿಯಾಗಿರೋ ಅರ್ಥನ ಅದು ಕೊಡ್ತಿಲ್ಲ. ಈ ಒಂದು ಭಾಗದ ಸೆಂಟೆನ್ಸ್ ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತೀವಿ. ಇದ್ರ ಜೊತೆ ಇನ್ನೊಂದು ಸೆಂಟೆನ್ಸ್ ಬರುತ್ತಲ್ಲ, ಅದನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತೀವಿ. ಅಂದ್ರೆ ಆ ಸೆಂಟೆನ್ಸ್ ನ ಇದ್ ಜೊತೆಗೆ ಸೇರ್ಸಿದ್ರೆ ಮಾತ್ರ ನಮ್ಗೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಸಿಗತ್ತೆ, ಆ ಅರ್ಥ ಕೊಡತ್ತೆ. ಆಲ್ದೋ ಇಟ್ ವಾಸ್ ರೈನಿಂಗ್, ಆ ಸೆಂಟೆನ್ಸ್ ನಾನು ಈ ತರ ಕಂಪ್ಲೀಟ್ ಮಾಡ್ತಿದ್ರೆ ಅನ್ಕೊಳ್ಳಿ. ಆಲ್ದೋ ಇಟ್ ವಾಸ್ ರೈನಿಂಗ್, ಐ ವೆಂಟ್ ಟು ಸ್ಕೂಲ್. ಮಳೆ ಬಿದ್ದಿದ್ರು ಸಹ ನಾನ್ ಸ್ಕೂಲ್ಗೆ ಹೊಟ್ಟೋದೆ. ಯಾರು ಹೋದ್ರು? ನಾನು. ಎಲ್ಲಿ? ಸ್ಕೂಲ್ಗೆ ಹೋದೆ. ನಾನು ಮತ್ತೆ ಹೋದೆ, ಸಬ್ಜೆಕ್ಟ್ ವರ್ಬ್ ಅದ್ರಲ್ಲಿದೆ. ನಾನ್ ಸ್ಕೂಲ್ಗೆ ಹೋದೆ, ಐ ವೆಂಟ್ ಟು ದ ಸ್ಕೂಲ್. ಆ ಸೆಂಟೆನ್ಸ್ ಮಾತ್ರ ನಾನು ಹೇಳಿದ್ರು ಅದು ಕಂಪ್ಲೀಟ್ ಸೆನ್ಸ್ ಕೊಡತ್ತಾ? ಕಂಪ್ಲೀಟ್ ಮೀನಿಂಗ್ ಕೊಡತ್ತಾ? ಖಂಡಿತ ಕೊಡತ್ತೆ. ಆದ್ರೆ ಈ ಒಂದು ಸೆಂಟೆನ್ಸ್ ಆಲ್ದೋ ಇಟ್ ವಾಸ್ ರೈನಿಂಗ್ ಅನ್ನೋ ಸೆಂಟೆನ್ಸ್ ನಾನು ಹೇಳಿದ್ರೆ ನಿಮ್ಗೆ ಪೂರ್ತಿಯಾಗಿರೋ ಇನ್ಫಾರ್ಮೇಶನ್ ಬರಲ್ಲ. ಸೊ ದಟ್ ಇಸ್ ಟು ಬಿ ಕಾಲ್ಡ್ ಆಸ್ ಡಿಪೆಂಡೆಂಟ್ ಕ್ಲಾಸ್. ಐ ಲೈಕ್ ಕಾಫಿ, ಈ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳದ್ನಲ್ಲ, ನನಗೆ ಕಾಫಿ ಅಂದ್ರೆ ಇಷ್ಟ. ಐ ಲೈಕ್ ಕಾಫಿ, ಐ ಅನ್ನೋದು ಸಬ್ಜೆಕ್ಟ್, ಲೈಕ್ ಅನ್ನೋದು ವರ್ಬ್ ಆಗ್ಬಿಡತ್ತೆ. ಮೇರಿ ಏಟ್ ಬಿಸ್ಕೆಟ್ಸ್, ಮೇರಿ ಬಿಸ್ಕೆಟ್ಗಳನ್ನ ತಿಂದು. ಯಾರು? ಮೇರಿ. ಈ ಸಬ್ಜೆಕ್ಟ್ ನ ಕಂಡುಹಿಡಿಬೇಕಂದ್ರೆ ಯಾರು, ಯಾರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳೋ ಪ್ರಶ್ನೆಗಳನ್ನ ನಾನು ಸಬ್ಜೆಕ್ಟ್ ನ ಕಂಡುಹಿಡಿಬಹುದು. ಏನ್ ಮಾಡಿದ್ರು ವಾಟ್ ಇಟ್ ದಿ ಸಬ್ಜೆಕ್ಟ್ ಟು? The subject ate. So ate is the verb. So these sentences that I'm showing, that is from the past example, I like coffee, Mary ate biscuits. All these sentences are independent clauses. The earth goes round the sun. Which goes around the sun? The earth goes round. That is the verb. So sentences with compound subjects and predicates. ಅಂದ್ರೆ ಇವಾಗ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಒಂದ್ ಸಬ್ಜೆಕ್ಟು ಇರತ್ತೆ, ವರ್ಬ್ ಒಂದೇ ಒಂದ್ ಇರತ್ತ ಅಂತ ಅರ್ಥನಾ? ಅಲ್ಲ, ಕಾಂಪೌಂಡ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಕಾಂಪೌಂಡ್ ವರ್ಬ್ಸ್ ಇರ್ಬೋದು. ಎಲ್ಲಾ ಸೆಂಟೆನ್ಸ್ಗಳು ಐ ಲೈಕ್ ಕಾಫಿ ಅನ್ನೋ ತರ ಬರೀ ಒಂದ್ ಸಬ್ಜೆಕ್ಟ್ ಒಂದ್ ವರ್ಬ್ ಮಾತ್ರ ಇರೋದಿಲ್ಲ. ಕೆಲವು ಸೆಂಟೆನ್ಸ್ ಗಳಲ್ಲಿ ಕಾಂಪೌಂಡ್ ಸಬ್ಜೆಕ್ಟ್ಸ್ ಇರತ್ತೆ, ಕಾಂಪೌಂಡ್ ವರ್ಬ್ಸ್ ಇರತ್ತೆ. ವರ್ಬ್ಸ್ಗೆ ಮತ್ತೊಂದು ಹೆಸರೇ ಪ್ರೆಡಿಕೇಟ್ಸ್. ಸೊ ಎರಡು ಸಬ್ಜೆಕ್ಟ್ ಇರಬಹುದು, ಎರಡು ವರ್ಬ್ ಇರ್ಬೋದು, ಆದ್ರೆ ಒಂದೇ ಅರ್ಥನದು ಕೊಡುತ್ತೆ. ಒಂದ್ ಸಿಂಪಲ್ ಸೆಂಟೆನ್ಸ್ ಆಗಿರತ್ತೆ ಅದು. ರಿಯಾ ಅಂಡ್ ಸೀತಾ ಸಿಂಗ್ ಬ್ಯೂಟಿಫುಲಿ. ಈ ಉದಾಹರಣೆಯಲ್ಲಿ ನೋಡಿದ್ರೆ ಎರಡ್ ಸಬ್ಜೆಕ್ಟ್, ಯಾರು ಯಾರು? ರಿಯಾ ಮತ್ತೆ ಸೀತಾ. ಇವರಿಬ್ರು ತುಂಬಾ ಸುಂದರವಾಗಿ ಹಾಡ್ತಾರೆ.
ಸಿಂಗ್ ಅನ್ನೋದು ಒಂದೇ ಒಂದು ವರ್ಬ್. ರಿಯಾ ಮತ್ತೆ ಸೀತಾ ಅನ್ನೋದು 2 ಸಬ್ಜೆಕ್ಟ್ಸ್. ಅದ ಕಾರಣಕ್ಕೋಸ್ಕರನೇ ಇಲ್ಲಿ ಕಾಂಪೌಂಡ್ ಸಬ್ಜೆಕ್ಟ್ಸ್ ಅಂತ ಹೇಳಿರೋದು. ಐ ವಿಲ್ ವಾಕ್ ಟು ದ ಸ್ಟೋರ್ ಟುಮಾರೋ ಅಂಡ್ ಬೈ ಸಮ್ ಎಗ್ಸ್. ಹರ್ ಕಾರ್ ಸ್ಕಿಡ್ಡೆಡ್ ಅಂಡ್ ಹಾಲ್ಟೆಡ್ ಟು ಅ ಸ್ಟಾಪ್. ಸೊ ಈ ಉದಾಹರಣೆಯಲ್ಲಿ ನೋಡಿದ್ರೆ ಐ ವಿಲ್ ವಾಕ್ ಅನ್ನೋದು ಒಂದು ಸೆಂಟೆನ್ಸ್. ನಾನು ಅಂಗಡಿಗೆ ನಡ್ಕೊಂಡು ಹೋಗ್ತೀನಿ, ಅಲ್ಲಿ ಹೋದಾದ್ಮೇಲೆ ಕೆಲವು ಮೊಟ್ಟೆಗಳನ್ನ ನಾನು ತಗೊಳ್ತೀನಿ. ಬೈ, ವಾಕ್, 2 verbs are there but 1 subject. So subject and 2 predicate making a simple sentence. Another sentence, her car skidded, 1 sentence. Halted to a stop. ಗಾಡಿ ಜಾರ್ ಬಿತ್ತು, ಅದ್ ಮಾತ್ರ ಅಲ್ಲದೆ ಒಂದ್ ಕಡೆಯಲ್ಲಿ ಅದು ನಿಂತೋಯ್ತು. her car skidded and halted to a stop. Compound predicates. So this sentence alone, it is an example for compound predicates. Okay? Fine. ಇವಾಗ ಸೆಂಟೆನ್ಸಸ್ಗಳನ್ನ ಕಾಂಪೌಂಡ್ ಸಬ್ಜೆಕ್ಟ್ ಜೊತೆ ಕಾಂಪೌಂಡ್ ವರ್ಬ್ಸ್ ಇರೋ ತರ ನಾವು ಕ್ಯಾಟಗರೈಸ್ ಮಾಡೋಣ, ಆಯ್ತಾ? ಇವೆಲ್ಲ ಸಿಂಪಲ್ ಸೆಂಟೆನ್ಸ್ ಇರೋ ಉದಾಹರಣೆನೆ, ಆದ್ರೆ ಒಂದ್ ಕಾಲಮ್ ಅಲ್ಲಿ ಕಾಂಪೌಂಡ್ ಸಬ್ಜೆಕ್ಟ್ಸ್, ಅದಕ್ಕೆ 4 ಉದಾಹರಣೆಗಳು. ಮತ್ತೊಂದಲ್ಲಿ ಕಾಂಪೌಂಡ್ ವರ್ಬ್ಸ್ ಅಂದ್ರೆ ಕಾಂಪೌಂಡ್ ಪ್ರೆಡಿಕೇಟ್ಸ್ ಇರುತ್ತೆ. ಬಟ್ ಆಲ್ಸೋ ಇಟ್ ಮೇಕ್ಸ್ ಅ ಸಿಂಪಲ್ ಸೆಂಟೆನ್ಸ್. ಮೈ ಸಿಸ್ಟರ್ ಫಿಕ್ಸ್ಡ್ ದ ಕಾರ್ ಅಂಡ್ ಡ್ರೋವ್ ಇಟ್ ಹೋಮ್. ನನ್ ತಂಗಿ ಕಾರ್ನ ಸರಿ ಮಾಡಿದ್ಲು, ಅದಾದ್ಮೇಲೆ ಓಡಿಸ್ಕೊಂಡು ಹೋದ್ಲು. ಫಿಕ್ಸ್ಡ್, ಡ್ರೋವ್, 2 verbs but 1 subject. My sister fixed the car and drove it home. I will walk to the store tomorrow and buy some eggs. We already saw this example. ನಾನು ಅಂಗಡಿಗೆ ನಡ್ಕೊಂಡು ಹೋಗ್ತೀನಿ, ಅದಾದ್ಮೇಲೆ ನಾಳೆ ಮೊಟ್ಟೆನೂ ತಗೊಳ್ತೀನಿ, ಮೊಟ್ಟೆಗಳನ್ನ ನಾನು ತಗೊಳ್ತೀನಿ. ವಾಕ್, ಬೈ, 2 verbs, 1 subject. I is the subject. Next sentence. Potato chips and cupcakes are bad for you. ಆಲೂಗಡ್ಡೆ ಚಿಪ್ಸ್ ಮತ್ತೆ ಕಪ್ ಕೇಕ್ಗಳು ನಿನ್ಗೆ ಒಳ್ಳೇದಲ್ಲ. ಆರ್ ಬ್ಯಾಡ್ ಫಾರ್ ಯು. ಸೊ 2 subjects. Potato chips and cupcakes are 2 subjects. Next, I took the money and thanked my dad. Took the money and thanked my dad. ನಾನು ದುಡ್ಡನ್ನು ತಗೊಂಡು ನನ್ನ ಅಪ್ಪಗೆ ನಾನು ಥ್ಯಾಂಕ್ಸ್ ನು ಹೇಳಿದೆ. I'll take away the car and sell its parts. ನಾನು ಕಾರ್ನ ತಗೊಂಡು ಹೊಟ್ಟೋಗ್ಬಿಡ್ತೀನಿ, ಅದಾದ್ಮೇಲೆ ಅದನ್ನ ಪಾರ್ಟ್ಸ್ಗಳನ್ನ ನಾನು ಮಾರ್ಬಿಡ್ತೀನಿ. Take away, sell, 2 verbs. Take, sell. My brother and my sister are mad at me. My brother, my sister, 2 subjects. ನನ್ ತಮ್ಮ, ನನ್ ತಂಗಿ. Nobody in the bank and nobody in the store saw the accident. ಯಾರು ನೋಡಿಲ್ಲ, ಬ್ಯಾಂಕ್ ಅಲ್ಲಿ ಇದ್ದವರು ನೋಡಿಲ್ಲ, ಅಂಗಡಿಯಲ್ಲಿ ಇದ್ದವರು ನೋಡಿಲ್ಲ. So compound subjects. Children and adults agree to order pizza. Who ordered? 2 subjects. Children and adults, they both ordered pizza. Agree to order pizza. So we'll check whether the sentences categorized under compound subjects and compound verbs are right. You're perfectly right. ಸೊ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಹೇಗಿರತ್ತೆ, ಅದರದ್ದು ವಾಕ್ಯ ರಚನೆ ಹೇಗಿರತ್ತೆ, ಸಬ್ಜೆಕ್ಟ್ಗಳು ವರ್ಬ್ಸ್ಗಳು ಎಷ್ಟಿರ್ಬೋದು, 2 ಸಬ್ಜೆಕ್ಟ್ 2 ವರ್ಬ್ ಜೊತೆ ಇರೋ ಸೆಂಟೆನ್ಸ್ಗಳನ್ನ ಉದಾಹರಣೆಗಳು ಹೆಚ್ಚಾಗಿ ನಾವು ನೋಡಿದ್ವಿ. ಸೊ ಮತ್ತೊಂದು ವಿಡಿಯೋನಲ್ಲಿ ನಾವು ಬೇರೆ ತರಹದ ಸೆಂಟೆನ್ಸ್ ನೋಡೋಣ, ಕಾಂಪೌಂಡ್ ಸೆಂಟೆನ್ಸ್ ಅನ್ನ ನಾವು ನೋಡೋಣ. ಇವತ್ತು ಈ ವಿಡಿಯೋನಲ್ಲಿ ಸಿಂಪಲ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಡೌಟ್ ಏನಿರಲ್ಲ ಅಂತ ಅನ್ಕೊಳ್ತೀನಿ. ಇಫ್ ಅಟ್ ಆಲ್ ಯು ಹ್ಯಾವ್ ಎನಿ ಡೌಟ್ಸ್, ಲೆಟ್ ಮೀ ನೋ. Okay, that is it for the class. Thank you so much, friends. Jai Hind, Jai Bharat, Jai Vidya Shakti.